ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಿಂಗಳಿಗೆ ಆಲ್ಮೋಸ್ಟ್ 1.25 ಲಕ್ಷ ರೂಪಾಯಿ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದ್ದೀನಿ. ಇದು ಯಾವ ಸರ್ಕಾರಿ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕಬೇಕು, ವಯೋಮಿತಿ ಡೀಟೇಲ್ಸು, ಎಜುಕೇಶನ್ ಕ್ವಾಲಿಫಿಕೇಶನ್, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ನಿಮಗೆ ತಲುಪಿಸ್ತೀವಿ. ಹಾಗೆ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. NHB ಅಂತ ಹೇಳಿದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. 7 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಈ ಹುದ್ದೆಗಳು ಖಾಲಿ ಇದೆ. ಆಫೀಸರ್ಸ್ ಹುದ್ದೆ ಇದಾಗಿದೆ. ತಿಂಗಳಿಗೆ 64,820 ರೂಪಾಯಿಂದ ಹಿಡಿದು 1,73,860 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುವಂತಹ ಜಾಬ್ಗಳು ಇದಾಗಿದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಿದ್ರೆ, ಜನರಲ್ ಮ್ಯಾನೇಜರ್ ಕ್ರೆಡಿಟ್ ಮಾನಿಟರಿಂಗ್ ಹುದ್ದೆ 1 ಖಾಲಿ ಇದೆ. ಡೆಪ್ಯೂಟಿ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸ್ ಹುದ್ದೆ 1 ಖಾಲಿ ಇದೆ. ಡೆಪ್ಯೂಟಿ ಮ್ಯಾನೇಜರ್ ಆಡಿಟ್ ಹುದ್ದೆ 1 ಖಾಲಿ ಇದೆ. ಡೆಪ್ಯೂಟಿ ಮ್ಯಾನೇಜರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಹುದ್ದೆ 1 ಖಾಲಿ ಇದೆ. ಜನರಲ್ ಮ್ಯಾನೇಜರ್ HR ಹುದ್ದೆ 1 ಖಾಲಿ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕಂಪನಿ ಸೆಕ್ರೆಟರಿ ಹುದ್ದೆ 1 ಖಾಲಿ ಇದೆ. ಚೀಫ್ ಎಕನಾಮಿಸ್ಟ್ ಹುದ್ದೆ 1 ಖಾಲಿ ಇದೆ. ಟೋಟಲ್ 7 ಹುದ್ದೆಗಳು. ಇದರ ಅರ್ಜಿ ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಿದ್ರೆ, SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ PWBD ಅಂದ್ರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕವನ್ನ ಇಟ್ಟಿರ್ತಾರೆ. ಇನ್ನಿತರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ 850 ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿರ್ತಾರೆ. ಈ ಅರ್ಜಿ ಶುಲ್ಕವನ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ನೀವೇನಾದ್ರೂ ಈ ರಿಸರ್ವೇಶನ್ ಅಂದ್ರೆ SC/ST ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ ಕಮ್ಮಿ ಇದೆಯಲ್ಲ ಅಮೌಂಟ್, ಇದನ್ನ ನೀವು ಲಾಭ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂದ್ರೆ ಅಂಗವಿಕಲತೆಯನ್ನು ಪ್ರೂವ್ ಮಾಡುವಂತಹ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದನ್ನ ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೆ ಇವಾಗಲೇ ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ಥರ ಮಾಡಿ. ಮತ್ತೆ ದಯವಿಟ್ಟು ಏನಾದರೂ ಒಂದು ಕಮೆಂಟ್ ಮಾಡಿ, ಒಂದು ಡಾಟು, ಒಂದು ಲೈಕ್ ಎಮೋಜಿ, ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ಸ್ವಲ್ಪ ವಿಡಿಯೋಗೆ ರೀಚ್ ಸಿಗುತ್ತೆ. ಮತ್ತೆ ನಿಮಗೆ ಏನಾದರೂ ಗೊತ್ತಿಲ್ಲ ಅಥವಾ ಹೊಸ ವೀಕ್ಷಕರಾಗಿದ್ದರೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನ ಶುರು ಮಾಡಿದ್ದೀವಿ. ಯಾವ ವೆಬ್ಸೈಟ್ ಅಂತ ಕೇಳ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ, ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ
ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳಿಸ್ಕೊಡ್ತೀನಿ. ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮನ್ನ ಗ್ರೂಪ್ ಡಿಸ್ಕಷನ್ಗೆ ಕರೀತಾರೆ. ಮತ್ತೆ ನಿಮ್ಮನ್ನ ಇಂಟರ್ವ್ಯೂ ಅಂದ್ರೆ ಸಂದರ್ಶನವನ್ನ ಮಾಡ್ತಾರೆ. ಇದಿಷ್ಟೇ ಸೆಲೆಕ್ಷನ್ ಪ್ರೋಸೆಸ್ ಆಗಿದೆ. ಯಾವುದೇ ರೀತಿಯ ರಿಟರ್ನ್ ಟೆಸ್ಟ್ ಅಥವಾ ಲಿಖಿತ ಪರೀಕ್ಷೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಈ ಥರ ಯಾವುದೇ ರೀತಿಯ ಟೆಸ್ಟ್ಗಳು ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕ್ಕೊಳ್ಳಿ. ಈ ಜಾಬ್ನ ನಿಮ್ದಾಗಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಅನ್ನೋ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ಜನರಲ್ ಮ್ಯಾನೇಜರ್ ಕ್ರೆಡಿಟ್ ಮಾನಿಟರಿಂಗ್ ಹುದ್ದೆಗೆ 1,56,500 ರೂಪಾಯಿಂದ ಹಿಡಿದು 1,73,860 ರೂಪಾಯಿ ಸ್ಯಾಲರಿ ಇರುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸ್ ಹುದ್ದೆಗೆ 64,820 ರೂಪಾಯಿಂದ ಹಿಡಿದು 93,960 ರೂಪಾಯಿ ಸ್ಯಾಲರಿ ಇರುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಆಡಿಟ್ ಹುದ್ದೆಗೆ 64,820 ರೂಪಾಯಿಂದ ಹಿಡಿದು 93,960 ರೂಪಾಯಿ. ಡೆಪ್ಯೂಟಿ ಮ್ಯಾನೇಜರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಹುದ್ದೆಗೂ ಕೂಡ ಅಷ್ಟೇ 64,820 ರೂಪಾಯಿಂದ ಹಿಡಿದು 93,960 ರೂಪಾಯಿ ಇರುತ್ತೆ. ಜನರಲ್ ಮ್ಯಾನೇಜರ್ HR ಹುದ್ದೆಗೆ 1,56,500 ರೂಪಾಯಿಂದ ಹಿಡಿದು 1,73,860 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಚೀಫ್ ಜನರಲ್ ಮ್ಯಾನೇಜರ್ ಕಂಪನಿ ಸೆಕ್ರೆಟರಿ ಮತ್ತೆ ಚೀಫ್ ಎಕಾನಮಿಸ್ಟ್ ಹುದ್ದೆಗೆ ಸ್ಯಾಲರಿಯನ್ನ ಅವರು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ನೀವು ಕೂಡ ಒಂದ್ಸಲ ನೋಟಿಫಿಕೇಶನ್ ಓದ್ಕೊಂಡ್ರೆ ನೀವು ಕೂಡ ಡೀಟೇಲ್ಸ್ನ ತಿಳ್ಕೋಬಹುದು. ನೆಕ್ಸ್ಟ್ ನೀವು ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಮತ್ತೆ ಆಫ್ಲೈನ್ ಮುಖಾಂತರ ಎರಡೂ ಮುಖಾಂತರ ಹಾಕೋಬೇಕಾಗುತ್ತೆ. ಅಂದ್ರೆ ಚೀಫ್ ಎಕಾನಮಿಸ್ಟ್ ಹುದ್ದೆಗೆ ಆಫ್ಲೈನ್ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ, ಬೇರೆ ಎಲ್ಲ ಹುದ್ದೆಗೂ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಹಾಕೊಳ್ಳೋಕ್ಕೂ ಮುಂಚೆನೆ ಹೇಳಿದಾಗ ನೋಟಿಫಿಕೇಶನ್ ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಷನ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ಇಟ್ಕೊಂಡಿರಿ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು. ನಿಮ್ಮ ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದಿಷ್ಟನ್ನ ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಅರ್ಜಿ ಶುಲ್ಕವನ್ನು ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡೋದು ಮರಿಬೇಡಿ. ಮತ್ತು ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ಸ್ಗಳೆಲ್ಲ ಇಟ್ಕೊಂಡಿರಿ. ಜತ ಪ್ರಮಾಣ ಪತ್ರ, ಡಿಸಬಿಲಿಟಿ ಸರ್ಟಿಫಿಕೇಟ್ ಅದೆಲ್ಲ ಇಟ್ಕೊಂಡಿರಿ. ಅಪ್ಲಿಕೇಶನಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಜಾಬ್ ಸಿಕ್ಕರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ತಪ್ಪಾಗಿದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅದಾದ ನಂತರ ನಿಮಗೆ ಏನಾದರೂ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ರೆಫರೆನ್ಸ್ಗೆ ಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 1 ಅಕ್ಟೋಬರು, ಕೊನೆಯ ದಿನಾಂಕ 21 ಅಕ್ಟೋಬರ್ 2025. ಅಷ್ಟರೊಳಗಡೆ ಅರ್ಜಿಯನ್ನು ಹಾಕ್ಕೊಳ್ಳಿ. ಅಪ್ಲಿಕೇಶನ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ, ಇವಾಗ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನೋ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ನ ಕೂಡ ನೀವು ತಿಳ್ಕೋಬಹುದು. ಅದಾದ ನಂತರ ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿದ್ದೀವಿ. ಇದನ್ನು ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಫಸ್ಟ್ ರಿಜಿಸ್ಟ್ರೇಷನ್ ಹಾಕಿ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಚೀಫ್ ಎಕಾನಮಿಸ್ಟ್ ಹುದ್ದೆಗೆ ಆಫ್ಲೈನ್ ಮುಖಾಂತರ ಅರ್ಜಿ ಹಾಕೋಬೇಕು. ಅದರ ಅಪ್ಲಿಕೇಶನ್ ಫಾರಮ್ನ ಇಲ್ಲಿ ಕೊಟ್ಟಿದ್ದೀವಿ. ಇದನ್ನು ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸ್ಬೇಕಾಗತ್ತೆ. ಅದರ ಮೇಲೆ ಸಿಗ್ನೇಚರ್ ಕೂಡ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರು, ಡೇಟು, ಪ್ಲೇಸ್ ಹಾಕಿ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಗಲ್ಲ, ನೋಟಿಫಿಕೇಶನ್ನ ನೋಡ್ಕೊಳ್ಳಿ, ಅಲ್ಲೇ ಅಡ್ರೆಸ್ ಮೆನ್ಷನ್ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು nhb.org.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಇವಾಗ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಜನರಲ್ ಮ್ಯಾನೇಜರ್ ಕ್ರೆಡಿಟ್ ಮಾನಿಟರಿಂಗ್ ಹುದ್ದೆಗೆ ಮ್ಯಾಕ್ಸಿಮಮ್ 40 ವರ್ಷ ಮಿನಿಮಮ್, 55 ವರ್ಷ ಮ್ಯಾಕ್ಸಿಮಮ್. 40ರಿಂದ 55 ವರ್ಷದವರು ಅರ್ಜಿಯನ್ನು ಹಾಕಬಹುದು. ಡೆಪ್ಯೂಟಿ ಮ್ಯಾನೇಜರ್ HR ಹುದ್ದೆಗೆ 23 ವರ್ಷದಿಂದ 32 ವರ್ಷದವರು ಅರ್ಜಿಯನ್ನು ಹಾಕಬಹುದು. ಡೆಪ್ಯೂಟಿ ಮ್ಯಾನೇಜರ್ ಆಡಿಟ್ ಹುದ್ದೆಗೆ 23ರಿಂದ 32 ವರ್ಷದವರು ಅರ್ಜಿಯನ್ನು ಹಾಕಬಹುದು. ಡೆಪ್ಯೂಟಿ ಮ್ಯಾನೇಜರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಹುದ್ದೆಗೂ ಕೂಡ ಅಷ್ಟೇ 23ರಿಂದ 32 ವರ್ಷ. ಜನರಲ್ ಮ್ಯಾನೇಜರ್ HR ಹುದ್ದೆಗೆ 40ರಿಂದ 62 ವರ್ಷದವರು ಅರ್ಜಿ ಹಾಕಬಹುದು. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕಂಪನಿ ಸೆಕ್ರೆಟರಿ ಹುದ್ದೆಗೆ 36ರಿಂದ 55 ವರ್ಷದವರು ಅರ್ಜಿ ಹಾಕಬಹುದು. ಚೀಫ್ ಎಕಾನಮಿಸ್ಟ್ ಹುದ್ದೆಗೆ 56 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕಬಹುದು. ಅದಕ್ಕಿಂತ ಕಮ್ಮಿ ಇರೋರು ಕೂಡ ಅರ್ಜಿ ಹಾಕಬಹುದು.
ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ತಿಳ್ಕೊಳ್ಳೋದಾದ್ರೆ ಜನರಲ್ ಮ್ಯಾನೇಜರ್ ಕ್ರೆಡಿಟ್ ಮಾನಿಟರಿಂಗ್ ಹುದ್ದೆಗೆ CA MBA ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು. ಡೆಪ್ಯೂಟಿ ಮ್ಯಾನೇಜರ್ HR ಹುದ್ದೆಗೆ CA MBA ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಆಡಿಟ್ ಹುದ್ದೆಗೆ CA ಆಗಿರಬೇಕು. ಡೆಪ್ಯೂಟಿ ಮ್ಯಾನೇಜರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಹುದ್ದೆಗೆ MBA ಅಥವಾ PGDM ಆಗಿರಬೇಕಾಗುತ್ತೆ. ಜನರಲ್ ಮ್ಯಾನೇಜರ್ HR ಹುದ್ದೆಗೆ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕಂಪನಿ ಸೆಕ್ರೆಟರಿ ಹುದ್ದೆಗೆ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಚೀಫ್ ಎಕಾನಮಿಸ್ಟ್ ಹುದ್ದೆಗೆ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರೋರು ಅರ್ಜಿಯನ್ನ ಹಾಕಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.